ನಾಟಕ ನೋಡ ಬನ್ನಿರಿ ನಮ್ಮ. ನಿಮ್ಮ ಮುಂದೆ ನಾಟಕ ಪ್ರದರ್ಶನ ಮಾಡುತ್ತಿರುವವರು ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳು. ಇತಿಹಾಸವನ್ನು ತಿಳಿಯಿರಿ. ರಂಗಸಜ್ಜಿಗೆ ನಿರ್ದೇಶನ ಡಾಕ್ಟರ್ ವಿಜಯಕುಮಾರ್ ಬಿ ರವಿಕುಮಾರ್ ರವಿ ಮಿತ್ರ ರಂಗ. ನಮ್ಮ ಇತಿಹಾಸವನ್ನು ತಿಳಿಯಿರಿ. ಪ್ರದರ್ಶನ ವಸ್ತ್ರ ಅಲಂಕಾರ ಮೀನಾ ಕುಮಾರಿ ಶಿವಾನಿ. ನಮ್ಮ ಇತಿಹಾಸವನ್ನು ತಿಳಿಯಿರಿ. ಸಹಾಯ ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲರು ಹಾಗೂ ಶಿಕ್ಷಕರ ವರ್ಗ. ಹಾಯ್ ನಾಟಕ ನೋಡ ಬನ್ನಿರಿ ನಮ್ಮ ಇತಿಹಾಸವನ್ನು ತಿಳಿಯಿರಿ. ನಮ್ಮ ಇತಿಹಾಸವನ್ನು ತಿಳಿಯಿರಿ. ನಮ್ಮ ಇತಿಹಾಸವನ್ನು ತಿಳಿಯಿರಿ. ನಾಟಕ ನೋಡ ಬನ್ನಿರಿ ನಮ್ಮ ಇತಿಹಾಸವನ್ನು ತಿಳಿಯಿರಿ. ನಮ್ಮ ಇತಿಹಾಸವನ್ನು ತಿಳಿಯಿರಿ. ನಮ್ಮ ಇತಿಹಾಸವನ್ನು ತಿಳಿಯಿರಿ.
ವಿಶ್ರಾಂತಿ. ಒಂದೇ ಭಾರತ ಭೂಮಿಯಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ ಜನಿಸಿದ ಸಹೋದರ ನಡುವೆ ಅಧಿಕಾರಕ್ಕಾಗಿ ದಾಯಾದಿ ಮತ್ಸರ ಯಾರಲ್ಲಿ? ಬಟರೆ ಮಹಾರಾಣಿಯನ್ನು ಬರಲು ತಿಳಿಸಿ. ಎಲ್ಲ ಪ್ರಭು ಚಿತ್ತ. ನಮ್ಮ ಮಾತನ್ನು ಭಾವಿಸಬೇಡಿ ಪ್ರಭು. ಪಲ್ಲವರ ಯುದ್ಧದಲ್ಲಿ ತಾವು ತೀವ್ರವಾಗಿ ಗಾಯಗೊಂಡು ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ ಪ್ರಭು. ಹೇ ಪಲ್ಲವ ದೊರೆ ನರಸಿಂಹ ವರ್ಮ, ನನ್ನ ದೇಹಕ್ಕೆ ಮುಪ್ಪು ಕವಿದಿರಬಹುದು, ಆದರೆ ನನ್ನ ಖಡ್ಗಕ್ಕೆ ಮುಪ್ಪಿಲ್ಲ. ಪ್ರಭು, ನೀವು ಊಟ ನಿದ್ರೆ ಇಲ್ಲದೆ ನಿದ್ರಾಣಗೊಂಡಿದ್ದೀರಿ. ಉದ್ವೇಗ ರಾಗಬೇಡಿ ಪ್ರಭು, ನಿಮಗೆ ನಿದ್ದೆ ಅವಶ್ಯಕತೆ. ಕೇಳಿ ಪ್ರಭು, ಆ ಕನ್ನಡಮ್ಮನ ಉಗುಳವರು ಜೋ 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 ಕಂದ ಜೋ 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 ಕಂದ ಜೋ ಜೋ. ನಾನು ನಿದ್ರಾದೇವಿಯ ಮಡಿಲಲ್ಲಿ ನೆಮ್ಮದಿಯಿಂದ ನಿದ್ರಿಸಬೇಕು. ಮಲಗು ಮಗುವೆ ಜೋ ಜೋ, ಮಲಗು ಮಗುವೆ ಜೋ ಜೋ. ಕನ್ನಡದ ಕಂದ ನಿನಗಾನಂದ, ಮಲಗು ಮಗುವೆ ಜೋ ಜೋ, ಮಲಗು ಮಗುವೆ ಜೋ ಜೋ, ಮಲಗು ಮಗುವೆ ಜೋ ಜೋ. ಅಯ್ಯ ಕಿಟ್ಟಯ್ಯ ಬರ್ರಿ ಇಲ್ಲಿ. ನಾನು ಕಾಲಜ್ಞಾನದ ಗಂಟೆ ಹೊಡೆಯುವಾಗ ಏನಂತಿದೆ? ಅದು ವೃತ್ತ ಅಲ್ಲ ಕಣೋ. ನಿನ್ನ ಹೆಸರೇನು ಹೇಳು? ಅದೇ ಕಣೋ ನಾವು ಹೇಳಿದ್ದು. ಹೇಳು. ಉದ್ದ.
ನುಡಿಯಂತೆ ಸಕಲ ವಿದ್ಯೆ ಪಾರಂಗತನಾಗಿ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ. ಓಹೋ, ಕೀರ್ತಿ ಮಹಾರಾಜರ ಮೊದಲನೇ ಪುತ್ರರಾದ ಇಮ್ಮಡಿ ಪುಲಕೇಶಿಯವರು. ಹೌದು ಪುತ್ರ ಪುಲಕೇಶಿ, ಸಾವಿನ ಸಮಯದಲ್ಲಿ ಅಣ್ಣಜಿಯವರಿಗೆ ಮಾತು ಕೊಟ್ಟಿದ್ದು ನಿಜ. ಆದರೆ ಚಿಕ್ಕಪ್ಪಾಜಿ ನೀಡಿದ ಭಾಷೆಯನ್ನು ಹಿಡಿಯುವುದು ರಾಜಧರ್ಮವಲ್ಲವೇ? ಅದಕ್ಕಾಗಿ ಸಿಂಹಾಸನವನ್ನು ಬಿಟ್ಟುಕೊಡಲು ಸಾಧ್ಯವೇ? ಇದೆಂದಿಗೂ ಸಾಧ್ಯವಿಲ್ಲ. ನಾನು ನಿಮ್ಮ ಧರ್ಮಪತ್ನಿ, ಈ ಸಾಮ್ರಾಜ್ಯದ ಮಹಾರಾಣಿ. ಕೊಟ್ಟ ಮಾತಿನಂತೆ ಈ 4 ಪುತ್ರರಿಗೆ ರಾಜ್ಯವನ್ನು ಬಿಟ್ಟುಕೊಡಿ. ಇಲ್ಲವಾದರೆ ಯುದ್ಧ ಭೂಮಿಯಲ್ಲಿ ನ್ಯಾಯ ಕೇಳಬೇಕಾಗುತ್ತದೆ. ಮಹಾರಾಣಿ ಮುಚ್ಚು ಬಾಯ್. ನಾಟಕ ನೋಡಬಲ್ಲಿ ನಮ್ಮ ಇತಿಹಾಸವನ್ನು ತಿಳಿಯಿರಿ. ಅಲ್ಲದೆ ಚಿಕ್ಕಪ್ಪನಾಗಿ ತಮ್ಮ ಅಣ್ಣನ ಮಕ್ಕಳಿಗೆ ಈ ರೀತಿ ಮೋಸ ಮಾಡುತ್ತಾರೆ. ಒಂದಿನ ಎಲ್ಲರೂ ಸಾಯುವವರೇ, ಅಷ್ಟಕ್ಕೆ ಯಾಕೆ ನ್ಯಾಯದ ಬಗ್ಗೆ ನೀನು ಮಾತಾಡ್ಬೇಡ. ನನ್ನ ಕಟ್ಕೊಂಡು ನನ್ನೇ ಅನ್ಯಾಯ ಆಗಿದೆ. ನಾನು ಯಾಕೆ ಕೇಳಿ? ರಾಮ, ನೀನು ಚಿನ್ನದಂತೆ ಹೆಂಡತಿ ಪಡೆದಿದೆ ಕಣೋ. ಗಿರಿಜನ ಮಾತು ಕೇಳ್ತಿದ್ರೆ ಆ ಸ್ವರ್ಗನೇ ಭೂಮಿ ಬಂದಂಗಾಗುತ್ತೆ. ನಿಮಗೆ ಗೊತ್ತಾ, ಸ್ವರ್ಗದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರೋಕ್ಕಾಗಲ್ವಂತೆ. ಅದಕ್ಕೆ ಕಣೆ ಅದನ್ನ ಸ್ವರ್ಗ ಅನ್ನೋದು. ಗದ್ದೆಯಲ್ಲಿ ಅಣ್ಣ ತಮ್ಮ ಒಂದಾಗಿರಲಿಲ್ಲ. ಇವ್ರು ನೋಡಿದ್ರೆ ಗಂಡಾರ ಹೆಂಡತಿ ಜೊತೆ ಇರ್ತಾರ. ಅಗ್ದಿ ನೋಡು, ಈ ಗದ್ದೆಯಲ್ಲಿ ಅಣ್ಣ ತಮ್ಮಂದಿರು ಯಾಕೆ ಜೊತೆಲಿರಕ್ಕಾಗಲ್ಲ? ಮಂಗಳೇಶ ರಾಜ ವಿಷ್ಣುವರ್ಧನ ತಲೆಗೆ ಅಣ್ಣನ ವಿರುದ್ಧ ದ್ವೇಷದ ಬೀಜವನ್ನು ಬಿತ್ತಿರ್ತಾನೆ. ರಾಮ, ಅದರ ಕತೆ ಹೆಂಗೋ ಮುಂದುವರ್ಸೋದು. ಚಾಳುಕ್ಯರ ಪ್ರಸಿದ್ಧದರೆ ದಕ್ಷಿಣ ಪ್ರದೇಶವನ್ನು ನಗರಮಾಡಿದರು. ಕನ್ನಡ ರಾಜೇಶ್ವರಿ ಕುಲಪುತ್ರರೇ, ನಮ್ಮ ಕುಲದೇವತೆಯಾದ ಕೌಶಿಕಾಂಬೆಯ ಆಶೀರ್ವಾದ ಫಲದಿಂದ ನಾನು ನಿಮ್ಮ ಚಕ್ರೇಶ್ವರನಾಗಿದ್ದೇನೆ. ಶುಭಗಳಿಗೆಯಲ್ಲಿ ನಮ್ಮ ಆಸ್ಥಾನದ ಶ್ರೀ ರವಿಕೀರ್ತಿ ಅವರು ಐಹೊಳೆ ಶಾಸನವನ್ನು ರಚಿಸಿದ್ದಾರೆ. ಸತ್ಯಾಶ್ರಯ ಕನ್ನಡದ ಕುಲಭೂಷಣ, ನಿಮ್ಮ ಪೂರ್ವಜರಿಂದ ಹಿಡಿದು ನಿಮ್ಮ ಸಾಧನೆಗಳವರೆಗೆ ಈ ನನ್ನ ಐಹೊಳೆ ಶಾಸನವನ್ನು ರಚಿಸಿ ಮಹಾರಾಣಿಯರಾದ ಶ್ರೀ ಪದ್ಮಜಾದೇವಿ ಹಾಗೂ ವಾಸಂತಿ ದೇವಿಯವರ ಆಶೀರ್ವಾದ ಪಡೆದು ಈ ಪ್ರಶಸ್ತಿಯನ್ನು ತಮಗೆ ಅರ್ಪಿಸುತ್ತಿದ್ದೇನೆ. ರವಿಕೀರ್ತಿಯವರೇ, ನೀವು ನಮ್ಮ ಆಸ್ಥಾನದ ಸೇವಾದಂಡನಾಗಿ ಕಿವಿಗಳಕ್ಕಿದ್ದೀರಿ ಎಂಬುದು ನಮ್ಮ ಇಂತಹ ಸಂದರ್ಭದಲ್ಲಿ ಪೂರ್ವ ಕರಾವಳಿಯನ್ನು ಗೆದ್ದು ದಕ್ಷಿಣ ಕೋಸರ, ಕಳಿಂಗ ಹಾಗೂ ಪ್ರತಾಪುರವನ್ನು ಗೆದ್ದು ನನ್ನ ರಾಜ್ಯ ವಿಸ್ತರಣೆ ಮಾಡಿರುವ ನನ್ನ ತಮ್ಮ ಗುಪ್ತ ವಿಷ್ಣುವರ್ಧನಿಗೆ ನನ್ನ ಪೂರ್ವ ಸಾಮ್ರಾಜ್ಯದ ಮಾಡಲಿಕನಾಗಿ ನೇಮಿಸುತ್ತಿದ್ದೇನೆ. ಎಲ್ಲ ಪ್ರಭುಚಿತ್ತ ಈ ಪೂರ್ವ ಭಾಗವನ್ನು ಈ ಚಾಳುಕ್ಯರೆಂದು ಘೋಷಿಸುತ್ತಿದ್ದೇವೆ. ಹಾಗೆ ಮತ್ತಿಬ್ಬರು ರಾಜರಾದ ಜಯಸಿಂಹ ಹಾಗೂ ದಾರಾಶ್ರಯರವರಿಗೆ ಪಶ್ಚಿಮ ಭಾಗಗಳನ್ನು ಬಿಟ್ಟುಕೊಡಲು ನಮ್ಮ ಪ್ರಭುಗಳು ನಿರ್ಧರಿಸಿದ್ದಾರೆ. ಅಗತ್ಯವಾಗಿ ಅಣ್ಣಾಜಿ, ಅಗತ್ಯವಾಗಿ. ನಾವು ವಾತಾಪಿಗೆ ಹೊಂದಿಕೊಂಡಂತೆ ಈ ಭಾಗವನ್ನು ಕಲ್ಯಾಣಿ ಚಾಳುಕ್ಯರು ಎಂಬ ಬಿರುದಿನಿಂದ ಆಡಳಿತ ನಡೆಸುತ್ತೇವೆ. ಅಣ್ಣಾಜಿ, ನಾನು
ದೃಢೀಕರಿಸಿ ನಮ್ಮ ಸೈನ್ಯ ಶಕ್ತಿಯನ್ನು ಇನ್ನು ಮುಂದೆ ಕರ್ನಾಟಕ ಬಲ ಎಂದು ಸಂಬೋಧಿಸುವಂತಾಗಲಿ. ನರ್ಮದಾ ನದಿ ಕರದಾಯಿಂದ ಪ್ರತ್ಯೇಕ ಬೆಳೆದ ಹರ್ಷವರ್ಧನ ನಮ್ಮ ಸ್ನೇಹಿತೆ ಕಾಣಲು ಬಂದಿದ್ದಾರೆ. ಬರಲು ಹೇಳಿ ಅವರನ್ನು. ರಾಜಪರಮೇಶ್ವರ ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ಮಹಾರಾಜನಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ದಕ್ಷಿಣ ಹೊಂದಾಣಿಕೆಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ದಕ್ಷಿಣ ಪ್ರದೇಶನಾದರೆ ನೀವು ಕೂಡ ಉತ್ತರ ಪ್ರದೇಶನಲ್ಲವೇ? ನೀವು ಕಾವೇರಿಯಿಂದ ನರ್ಮದಾ ರಾಜ ವಿಸ್ತರಣೆ ಮಾಡಿದ್ದೀರಾ. ಅದಕ್ಕಾಗಿ ನಾವು ನಿಮಗೆ ರಾಜ ಪರಮೇಶ್ವರ ಎಂಬ ಬಿರುದನ್ನು ನೀಡುತ್ತಿದ್ದೇನೆ. ಹರ್ಷವರ್ಧನ ಮಹಾರಾಜನಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಆಹಾ, ಚೀನಿ ನಾಯಕರು ಕಳೆದ ಯುಎನ್ಸಾಂಗ್ ಅವರು. ನನ್ನ ಆಸ್ಥಾನಕ್ಕೆ ಎಲ್ಲರೂ ಆಗಮಿಸಿ ಸಂಭ್ರಮಿಸುತ್ತಿದ್ದಾರೆ. ಪದ್ಮಜ, ವಾಸಂತಿ, ನಮ್ಮ ಮಕ್ಕಳೆಲ್ಲಿ? ಕ್ಷಮಿಸಿ ಪ್ರಭು, ಈ ವಿಚಾರವಾಗಿ ಆದಿತ್ಯವರ್ಮ, ಚಂದ್ರವರ್ಮ, ಕೀರ್ತಿವರ್ಮರು ತಮ್ಮಲ್ಲಿ ಮಾತನಾಡಬೇಕಂತೆ. ದಕ್ಷಿಣ ಅಪ್ಪಾಜಿ ಈಗಾಗಲೇ ಪಲ್ಲವ ಮಹೇಂದ್ರವರ್ಮ ಅವನ ಮಗ ನರಸಿಂಹವರ್ಮನು ನಮ್ಮ ಮೇಲೆ 2 ಬಾರಿ ಯುದ್ಧ ಮಾಡಿದ್ದಾನೆ. ಕೀರ್ತಿ, ನಾವು ಕನ್ನಡದ ಕಟ್ಟಾಳುಗಳು, ನಾವು ಎಂದಿಗೂ ಹೆದರುವುದಿಲ್ಲ. ಅದಕ್ಕಾಗಿ ನೀವು ನಮ್ಮ ನಾಲ್ವರಿಗೆ ಈ ವಾಗ್ದಾಳಿಯನ್ನು ನಿಷ್ಕರ್ಷೆ ಮಾಡಿಕೊಡಿ. ಏನು ಹೇಳುತ್ತಿದ್ದೀರಿ ಚಂದ್ರ ವಿಕ್ರಮ? ಬಾದಾಮಿ ಸಾಮ್ರಾಜ್ಯದ ಅಪ್ಪಾಜಿಯವರು ಈ ಮಾತು ಏಕೆ? ತಾಯಿ, ನಾನಿನ್ನು ಸಣ್ಣವನು, ನನಗೆ ಯಾವ ರಾಜ್ಯವೂ ಬೇಡ. ನಿನಗೆ ಬೇಡ ಅಂದರೆ ಬಿಡು ಕೀರ್ತಿ. ನಿಮ್ಮನೆಯವರ ಮಕ್ಕಳಾಗಿ ನಾವು ಸ್ವತಂತ್ರ ರಾಜ್ಯವಾಗಬೇಡವೇ? ಇನ್ನು ಎದೆಯವರಿಗೂ ಅಪ್ಪ ಅಮ್ಮನ ನೆರಳಲ್ಲಿ ಬದುಕುವುದು? ಅಣ್ಣ ತಮ್ಮಂದಿರ ಮಾತಿನಿಂದ ಬೇಸರಪಡಬೇಡಿ ಅಪ್ಪಾಜಿ, ನಾನು ನಿಮ್ಮ ಜೊತೆ ಇರುವೆ. ನೋಡಿದೀಯಾ ದೇವಿ, ನಮ್ಮ ವಿದ್ಯಾಪುತ್ರನನ್ನು ಹುಲ್ಲು ತಿಂದು ಹಾಲು ಕೊಡುವುದು ಒಂದಾದರೆ ಹಾಲು ಕುಡಿಯುವುದು ವಿಷವನ್ನು ಕಕ್ಕುವುದು ಇನ್ನೊಂದು. ನಾಟಕ ನೋಡ ಬಂದಿರಿ ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ. ನೋಡಿದ್ರಾ, ಹೊರಬಿದ್ದ ನನ್ನ ತಮ್ಮಂದಿರಲ್ಲೇ ಒಗ್ಗಟ್ಟಿಲ್ಲ. ಒಗ್ಗಟ್ಟ ಇರ್ತಾರೆ ಕಣೋ. ಈ ಹೆಂಡತಿರನ್ನೋ ಪ್ರಾಣಿ ಬಂದು ಅಣ್ಣ ತಮ್ಮನ್ನ ಬೇರೆ ಬೇರೆ ಮಾಡ್ತಾರೆ. ಏನ್ರಿ ನಮ್ಮನ್ನ ಪ್ರಾಣಿ ಅಂತಿದ್ದೀರಾ? ನಾನು ಬೇರೆ ಥರ ಅಲ್ಲ. ಬೇರೆ ತರಲ್ಲ, ಆದ್ರೆ ಹೇಗೆ? ಹೇಗೆ ಅಂದ್ರೆ ನಾನು ಜೀವನ ಇಡೀ ನಿಮ್ಮನ್ನೆಲ್ಲೇ ಬದುಕಬೇಕು. ಗೊತ್ತಾಯ್ತು ಬಿಡು, ನಾವು ಜೀವನ ಇಡೀ ಇಷ್ಟೇ ದುಡಿಬೇಕು. ಲೋ ಪರಮ, ಈ ಹೆಂಡತಿರ ಮಾತ್ರ ಆ ಸೀರೆಯನ್ನು ಒಂದೇ ಕಣೋ ಕಟ್ಕಟ್ಟಲ್ಲಿ ಕಿತ್ತಿಸಿದ್ದಾರೆ. ನಾನು ನಿಮಗೆ ಹೆಂಡತಿ ಬೇಡ ಅಂದ್ರೆ ಬಿಟ್ರು ಒಂದೊಂದ ನಾನು ನಿನ್ನ ಪ್ರೀತಿವನಾಗಿ. ನಾನು ಮದುವೆ ನಿನಗೆ ನಾಯಿಯಾಗಿ. ಅಯ್ಯೋರಿ ಕತೆ ಬೇರೆ ದಾರಿನೇ ಹಿಡಿತಾ ಇದೆ. ಕಥೆಯ ದಾರಿ ತಪ್ಪಾತು. ಇಮ್ಮಡಿ ಪುಲಕೇಶಿಯವರು ಅಪ್ಪನ ವಿರೋಧ ಮಾಡಿಕೊಂಡರು. ಇದನ್ನೇ ಬಳಸಿಕೊಂಡ ಪಲ್ಲವ ಬಾದಾಮಿ ಮೇಲೆ ಆಕ್ರಮಣ
ಅವರು ಬಾದಾಮಿ ಕೋಟೆಯನ್ನು ಮುತ್ತಿದ್ದಾರೆ. ಈ ಯುದ್ಧದಲ್ಲಿ ಕವಿಯಾಗಿ ದಂಡನಾಯಕ ರವಿಕೀರ್ತಿಯವರು ಉಸಿರೆಳೆದರು. ಈ ಯುದ್ಧದಲ್ಲಿ ನಮ್ಮ ಪೂರ್ವರು ತಲೆಮರೆಸಿಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಸ್ವತಃ ಮಹಾರಾಣಿಯವರೇ ಯುದ್ಧಕ್ಕೆ ನಿಂತಿದ್ದಾರೆ. ಆ ಕನ್ನಡದ ನಾರಿ ಗಡ್ಡ ಹಿಡಿದು ನಮ್ಮೆಲ್ಲರ ರಕ್ಷಣೆ ಮಾಡುತ್ತಿದ್ದಾರೆ. ಹೇ ಪಲ್ಲವ ದೊರೆ ನರಸಿಂಹ ವರ್ಮ, ನಾನು ಬದುಕಿರುವಾಗಲೇ ಕನ್ನಡಿಗರನ್ನು ಮುಟ್ಟುವ ಧೈರ್ಯ ಮಾಡಿದ್ದೀನೇನು? ಇದೇನು ನನ್ನ ತೋಳುಗಳಲ್ಲಿ ಖಡ್ಗ ಹಿಡಿದು ಹೋರಾಡುವುದು ಶಕ್ತಿಯೇ ಕೂಡ ಇಲ್ಲದಂತಾಯಿತೆ. ಈಗ ನಿನ್ನನ್ನು ಸನ್ಮಾನಿಸಿ ನನ್ನ ತಂದೆ ಮಹೇಂದ್ರ ಪಲ್ಲವರ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತಾನೆ. ನಿನ್ನಂತಹ ಶತ್ರುವಿನ ಮುಂದೆ ಈ ಕನ್ನಡ ಕಟ್ಟಾಳಿನ ಶಿರ ಎಂದಿಗೂ ಬಾಗುವುದಿಲ್ಲ. ಜಯ ಭುವನೇಶ್ವರಿ! ಏನು ನೋಡಿರಿ? ಬಂಧಿಸಿ ಈ ಮುದುಕನನ್ನು. ಅವಶ್ಯಕತೆ ಇಲ್ಲ ಪ್ರಭು. ಮಹಾರಾಜರು ಈಗಾಗಲೇ ತಮ್ಮ ಉಸಿರನ್ನು ಚೆಲ್ಲಿದ್ದಾರೆ. ಆಹಾ, ನಿನ್ನಂತಹ ಕನ್ನಡ ಚಕ್ರೇಶ್ವರನ್ನು ಪಡೆದ ಈ ಭಾರತವು ಹೀಗೆ ಧನ್ಯ. ನಾಟಕ ನೋಡ ಬಂದಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ, ನಮ್ಮ ಇತಿಹಾಸವನ್ನು ತಿಳಿಯಿರಿ. ಹೋಯ್! ನಾಟಕ ನೋಡ ಬಂದಿರಿ. ನಿಮ್ಮ ಮುಂದೆ ನಾಟಕ ಪ್ರದರ್ಶಿಸಿದವರು ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ನ್ಯಾಷನಲ್ ಶಾಲಾ ವಿದ್ಯಾರ್ಥಿಗಳು. ಏನ್ ಮಕ್ಳ, ಅದೊಂದು ಪ್ರವಾಸ ಕಥನ, ಟ್ರಾವೆಲಾಗ್ ಅಂತೀವಿ ನಾವು ಇಂಗ್ಲಿಷಲ್ಲಿ. ಅವನು ಭಾರತವನ್ನ ಹೇಗೆ ನೋಡ್ದ ಅನ್ನೋದನ್ನ ಬರ್ದಿದ್ದಾನೆ ಅದರಲ್ಲಿ. ನಾನು ಕಂಡಂತೆ ಭಾರತ ಅಂತ ಅದು. ಇಲ್ಲಿಂದ ಭಾರತದಿಂದ ಅತ್ಯಂತ ಶ್ರೇಷ್ಠವಾದ ಗ್ರಂಥಗಳನ್ನ, ಜ್ಞಾನವನ್ನ, ಇಂಪಾರ್ಟೆಂಟ್ ರವಿಕೀರ್ತಿ ಸಿದ್ದು, ರವಿಕೀರ್ತಿಯಿಂದ ರವಿಕೀರ್ತಿಯ ಪ್ರಶಸ್ತಿಯ ಬಗ್ಗೆ ಹೇಳಿದ್ದು, ಎಲ್ಲ ರಾಜರು, ಆ ರಾಜರ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಬಹಳ ಬಹಳ ಚೆನ್ನಾಗಿತ್ತು. ಬಹಳ ಬೇಜಾರಾಗೋ ವಿಷಯ ಏನಂದ್ರೆ ನಾಟಕ ಮುಗ್ದೋಯ್ತು ಅನ್ನೋದು. ಆಯ್ತಾ? ನೆಕ್ಸ್ಟ್ ವಿದ್ಯಾರ್ಥಿಗಳು ಮತ್ತೆ ಆ ಶಾಲಾ ಆಡಳಿತ ವರ್ಗ ನಾವು ಬಹಳ ಸಹಾಯ ಮಾಡಿದ್ದಾರೆ, ಅವ್ರಿಗೂ ವಂದನೆ ತಲುಪಿಸ್ತಾ ಇದ್ದೀನಿ. ಇದಕ್ಕೆ ಪ್ರಸಾದನ ಮಾಡಿರುವಂತಹ ಶಿವಾನಿ ಬಣ್ಣಾರ್ ಹಾಗೂ ರಂಗಸಜ್ಜಿಕೆಯಲ್ಲಿ ನೆರವಾದಂತಹ ನೀಲಾಕುಮಾರಿ, ಮೇಕಪ್ ಮಾಡಿದಂತಹ ಉಜ್ಜಯಿನಿ, ಕಾಸ್ಟ್ಯೂಮ್ ಹಾಕಿರುವಂತಹ ರೇಷ್ಮಿನಿ, ಇವರಿಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇವರೆಲ್ಲ ನನ್ನ ಮಕ್ಕಳು, 3 ಜನ ನನ್ನ ಮಕ್ಕಳು, ಅವರೇ ಇವನ್ನೆಲ್ಲ ನೆರವೇರಿಸಿದ್ದು. ಏನಂದ್ರೆ ಒಂದು ಇತಿಹಾಸ ನಾಟಕ ತಗೊಂಡು ನಾನು ಇಂಥ ವೇದಿಕೆ ಇಟ್ಕೊಟ್ಟಿಲ್ಲ. ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.